ಸ್ನೇಹಿತರೆ ನಮಸ್ಕಾರ. ಹೊಸ ಸುದ್ದಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಟೋಟಲ್ ವಿಡಿಯೋ ನೋಡಿದ್ರೆ ಜೀವನದಲ್ಲಿ ಯಾರು ಏನು ತಿಳಿಸ್ಕೊಟ್ಟಿದ್ದೀನಿ. ನಿಹಾ ಸ್ಪೇಸ್ ಟ್ರಾವೆಲ್ ಸ್ಪೇಸ್ ಗಿರೀಶ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಈ ವಿಡಿಯೋದಲ್ಲಿದೆ. ದಯವಿಟ್ಟು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನು ಇಷ್ಟಿನ ಕಾಲ್ ಸೆಂಟ್ರಿಂದ ಕಾಲ್ ಬಂದು ಗುಮ್ತಿದ್ರಲ್ಲ, ಸರ್ ನಿಮಗೆ ಸಾಲ ಬೇಕಾ, 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ನಿಮ್ಮ ಹೆಂಡತಿ ಹೆಸರಲ್ಲಿದೆ, ನಿಮ್ಮ ಹೆಂಡತಿ ಏನಾಗಬೇಕು, ಅವ್ರ ಹೆಸರನ್ನ ಉಚ್ಚಾರಣೆ ಮಾಡಿ ಕೇಳ್ತಿದ್ರು. ಗಂಡಸ್ರಿಗೆ ಸಾಲ ಕೊಡಲ್ವಂತೆ, ಹೆಂಗಸ್ರಿಗೆ ಸಾಲ ಕೊಡ್ತಾರಂತೆ. ಯಾಕೆ ಅಂತ ಅಂದರೆ ಮಾನ ಮರ್ಯಾದೆಗೆ ಹಂಚ್ತಾರೆ, ಸಾಲ ತಂದು ಕಟ್ತಾರೆ. ಈ ಥರ ಇರಲಿ, ಅದು ಟಾಪಿಕ್ ಇನ್ನೊಂದು ಸಲ ಹೇಳ್ತೀನಿ. AI ತಂತ್ರಜ್ಞಾನದಿಂದ ಏನು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು, ಗಂಡು ಹಾರು ಹೆಣ್ಣು, ಅವರ ಕೆಲಸಗಳೆಲ್ಲನೂ ಕಿತ್ತು ಎಸಿತಾ ಇದ್ದಾರೆ. ಅವ್ರಿಗೆ ಕಂಪನಿ ಏನು ಸ್ಥಾಪನೆ ಮಾಡಿರ್ತಾರೆ ಸ್ಥಾಪಕರು, ಅವ್ರಿಗೆ ಹೇಳಲಿಕ್ಕೆ ಆಗ್ತಿಲ್ಲ. ಆಲ್ರೆಡಿ ವಿಚಾರ ಎಲ್ಲ ಮುಟ್ಸಿದ್ದಾರೆ. ನಿಮ್ಮನ್ನು ನಾನು ಮನೆಗೆ ಕಳಿಸ್ತೀನಿ, ನೀನು ಹೋಗ್ತಾ ಇರೋ ಅಂತ. ಇನ್ನೂ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್, ಇವತ್ತು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾಳೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ನಲ್ಲೂ ಕೆಲಸ ಸಿಗುವುದಿಲ್ಲ. 100ಕ್ಕೆ 200 ಭಾಗ ಅವರನ್ನು ಮನೆಗೆ ಕಳಿಸುವುದು ಸಿದ್ಧ. ಅವರಿಂದ ಯಾರ್ಯಾರು ಬೆಂಗಳೂರಿನಲ್ಲಿ ಜೀವನ ಮಾಡ್ತಿದ್ರು, ನಮ್ಮ ಕ್ಯಾಬ್ ಚಾಲಕರು ನಂಬರ್ 1, ಅವ್ರನ್ನ ಡ್ರಾಪ್ ಆ್ಯಂಡ್ ಪಿಕಪ್ಸ್ ಬಸ್ಸಲ್ಲಿ ಹೋಗ್ತಿದ್ರು, ಕ್ಯಾಬ್ ಚಾಲಕ ಕ್ಯಾಬಲ್ಲಿ ಹೋಗ್ತಿದ್ರು, ಎನಿವನ್ ಜರ್ನಿ ಅವ್ರು ಏನೇನು ಮಾಡ್ತಿದ್ರು ಅವ್ರುಗಳಿಗೆ ಹೊಡ್ತಾ ಬಿದ್ದಿದೆ, ಬೀಳುತ್ತೆ, ಆಲ್ರೆಡಿ ಬೀಳ್ತಾ ಇದೆ. ಎರಡನೇದು ಫುಡ್. ಏನು ಫಾಸ್ಟ್ ಫುಡ್ಸ್ ಆಗ್ಬೋದು, ಹೋಟೆಲ್ಸ್ ಆಗ್ಬೋದು, ಬೀದಿ ಬರಿ ವ್ಯಾಪಾರಿಗಳಾಗ್ಬೋದು, ಇವರುಗಳಿಗೆ ಇನ್ನು 5 ವರ್ಷದಲ್ಲಿ ಅವರು ಕೂಡ ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. 3ನೇದು 4ನೇದು 5ನೇದು ಅಂತ ಹೇಳ್ತಾ ಹೋದರೆ 100 ತನಕ ಕೌಂಟ್ ಮಾಡಿದರೂ ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಬೆಂಗಳೂರನ್ನು ಖಾಲಿ ಮಾಡುವ ಪರಿಸ್ಥಿತಿ ಕೇವಲ 5 ವರ್ಷ. ಯಾರಿಗೆ ಬೆಲೆ ಸಿಗುತ್ತೆ, ಬೆಲೆ ಯಾರಿಗೆ ಸಿಗುತ್ತೆ ಅಂತ ಕೇಳಿದ್ರೆ, ಅನ್ನ ನೀಡೋ ನಿನ್ನೋನು, ನನ್ನ ರೈತನಿಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಯಾರಿವತ್ತು ಭೂಮಿಯನ್ನು ಮಾರ್ಕೊಂಡು ಬೆಂಗಳೂರು, ಮಂಗಳೂರು, ಸಿಂಗಾಪುರ, ನಮ್ಮ ಪಾಂಡವಪುರದ ಹತ್ರ ಒಂದು ಸಿಂಗಾಪುರ ಇದೆ, ಆ ಸಿಂಗಾಪುರ್, ಅಮೇರಿಕಾ, ಥೈಲ್ಯಾಂಡ್, ಮಲೇಷಿಯಾ, ಇವರುಗಳು ವಾಪಸ್ ಬಂದರು, ಅವರ ಆಸ್ತಿ ಅಲ್ಲಿ ಇರುವುದಿಲ್ಲ. ಯಾಕೆಂದರೆ ಅವರು ಮಾರ್ಬಿಟ್ಟು, ನೋಡಿ ಹಾಗೆ ತೋರಿಸ್ತೀನಿ, UB ಟವರ್ ಪಕ್ಕದಲ್ಲಿ ಕಿಂಗ್ಫಿಷರ್ ಟವರ್ ಇದೆ, ನೋಡಿದ್ರಿ ಅಂತ ಅನ್ಕೋತೀನಿ. ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಕಟ್ಕೊಂಡು ಇವ್ರುಗಳು ಊರನ್ನ ಖಾಲಿ ಮಾಡ್ಕೊಂಡು ಬಂದಿದ್ದಾರೆ. ಸಣ್ಣ ಪುಟ್ಟವರು ಸಣ್ಣ ಸಣ್ಣ ಮನೆಗಳನ್ನು ಸಿಟಿಗಳಲ್ಲಿ ಕಟ್ಕೊಂಡಿದ್ದಾರೆ. ಇವರುಗಳಿಗೆ ಜಮೀನಿಲ್ಲ, ಮಾರ್ಬಿಟ್ಟು ಪೋಯ್. ಸ್ನೇಹಿತರೆ, ಒಂದು ಹೇಳ್ತೀನಿ ಕೇಳಿ, ಇನ್ನು 5 ರಿಂದ 6 ವರ್ಷಗಳಲ್ಲಿ
100ಕ್ಕೆ 200 ಭಾಗ ಖಚಿತವಾಗಿ ಅವರು ಬಂದು ಅನ್ನ ನೀಡೋ ರೈತನ ಹತ್ತಿರ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಸರ್ಕಲ್ನಲ್ಲಿ ಕರ್ಕೊಂಡು ಬಂದ ಆಳುಗಳ ಹತ್ರ ಕೆಲಸ ಮಾಡಿಸ್ತೀನಿ ಅಂದರೆ 800 ರೂಗಳು. ಇನ್ನು 5 ವರ್ಷಗಳಲ್ಲಿ 100, 200, 300 ರೂಗಳಿಗೆ ಅದೇ ಸಾಫ್ಟ್ವೇರ್ ಇಂಜಿನಿಯರ್ಸ್. ದಯವಿಟ್ಟು ಈ ಥರ ಹೇಳ್ತಾ ಇದ್ದಾರೆ ಪದೇ ಪದೇ ಅಂತ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪರಿಸ್ಥಿತಿ ಈಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಉಚ್ಚಾರಣೆ ಮಾಡ್ತಾಯಿದ್ದೀನಿ. ತಪ್ಪಿದ್ರೆ ಕ್ಷಮಿಸಿ. ಬಟ್ ಓದಿದ್ದೀರಾ, ನಿಮ್ಮ ವಿದ್ಯೆಗೆ ನಾವು ಗೌರವ ಕೊಡಬೇಕು, ಕೊಡೋಣ. ತಂತ್ರಜ್ಞಾನ ಚೇಂಜ್ ಆಗ್ತಾ ಇದೆ, ಇದರ ಬಗ್ಗೆ ನನ್ನ ಮಾಹಿತಿ. ಕೆಲಸ ಮಾಡಬೇಕಾಗತ್ತೆ ಬಂದು. ಏನಿವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇವತ್ತಿಂದ ನಿಮ್ಮ ಜಮೀನು ಇದ್ದರೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ. ಇಲ್ವೋ ನಿಮ್ಮ ಹತ್ರ ಜಮೀನು, ನಮ್ಮಂಥ ರೈತರ ಹತ್ರ ಬಂದು ಕೆಲಸ ಕೊಡಿ. 1 ಅವರ್ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತ ಕೂಡ ಹೇಳ್ಬೋದು. ಮುಂದೇನೇ ತಪ್ಪಿದ್ರು ಮಾತು ಕ್ಷಮಿಸ್ಬೇಕು, ಈಗಲೇ ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿಗೆ ಬರ್ತಾರೆ ಬರ್ತಾರೆ ಬರ್ತಾರೆ. ಹಾಗೆ ಇನ್ನೊಂದು ಏನು, ನನ್ನ ಒಂದು ಗ್ರಾಮದಲ್ಲಿ 2,000 ಅಲ್ಲ 250ರಿಂದ 300 ಜನ ಯುವಕರು ಕಂಕಣ ಭಾಗ್ಯ ಸಿಕ್ಕಿಲ್ಲ. ಅವ್ರಿಗೆ ಮದುವೆ ಆಗುತ್ತೋ ಬಿಡುತ್ತೋ ಅದು ನನಗೂ ಗೊತ್ತಿಲ್ಲ. ಇನ್ನು 5-6 ವರ್ಷಗಳ ನಂತರ 1 ಎಕರೆ 2 ಎಕರೆ ಇಟ್ಟಿರೋ ಅವನವ್ರು ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಮಲಗಿರಲಿ. ಅನ್ನ ನೀಡೋನಿಗೆ ಬೆಲೆ ಜಾಸ್ತಿ ಇರುತ್ತೆ. ನನಗೂ ಒಂದು ಹೆಣ್ಣಿದೆ. ಹೆಣ್ಣು ಎತ್ತವರು ಹುಡುಕುವುದು ಇಂಜಿನಿಯರ್ಸ್ ಅಲ್ಲ, ಡಾಕ್ಟರ್ಸ್ ಅಲ್ಲ. ಅದು ಬರುತ್ತೆ ನೆಕ್ಸ್ಟ್ ಫ್ಯೂಚರ್. ಸ್ಟೆಥಾಸ್ಕೋಪ್ ಇಟ್ಟು ಚೆಕ್ ಮಾಡಿ ಮೆಡಿಸಿನ್ ಕೊಡೋ ರೋಬೋಟ್ ಬರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನ್ನ ರೋಬೋಟ್ ಮಾಡಲ್ಲ, ರೋಬೋಟಿಕ್ ರೋಟಿ ಇಲ್ಲ, ರೋಬೋಟಿಕ್ ಕರಿನೂ ಮಾಡೋಕ್ಕಾಗಲ್ಲ. ರೈತ ಬೆಳಿಬೇಕು. ಬ್ಯಾಂಗ್ಳೂರ್, ಮೈಸೂರು ಎಲ್ಲಿದ್ದೀರ ಅವರು ಕೂತ್ಕೊಂಡು ತಿನ್ನಬೇಕು. ಅದಕ್ಕೆ ರೊಕ್ಕ ಕೇಳ್ದಷ್ಟು ನೀವು ನಮಗೆ ಕೊಡಬೇಕು. ಇವತ್ತೇನು ನಮ್ಮ ರೈತರುಗಳು ಅನುಭವಿಸ್ತಾ ಇದ್ದಾರೆ, ಅದು ಇನ್ನು 5ರಿಂದ 6 ವರ್ಷಗಳಲ್ಲಿ ಅವರ ಖುಷಿನ ಅವರು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಹುಡುಕೊಂಡು ಹೋಗ್ತಿದ್ದ ಕಣ್ಣಲ್ಲಿ ನೋಡಿದ್ದೀವಿ, ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತಿದ್ದ ಕಣ್ಣಲ್ಲಿ ನೋಡಿದ್ದೀವಿ. ಹಲವಾರು ಕೆಲಸ ಮಾಡಿರ್ತಕ್ಕಂಥವ್ರನ್ನು ನಾವು ಕಣ್ಣಲ್ಲಿ ನೋಡೋಕೆ ಹೋಗ್ತಿದ್ದೋ. ಅವರೆಲ್ಲರೂ ಮರಳಿ ವಾಪಸ್ ನಮ್ಮ ರೈತನ ಹತ್ತಿರ ಬಂದು ಅನ್ನ ಕೊಡಿ. ಅವರೆಷ್ಟೇ ದುಡ್ಡಿದ್ರು ದುಡ್ಡು ತಿನ್ನಕ್ಕಂತೂ ಆಗಲ್ಲ. ಅನ್ನ ಕೊಡಿ, ಮಂಡ್ಯ ರಾಗಿ ಮುದ್ದೆ ಕೊಡಿ, ಟೊಮೊಟೊ ಕೊಡಿ. ಇನ್ನೂ ಕೆಲವಾರು ವಿಚಾರಗಳಿವೆ, ಮಾತಾಡ್ತೀನಿ. ಬೆಲೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸಮಯ ಕಾಲ ಅವಕಾಶ ಕಮ್ಮಿ ಇರೋದರಿಂದ ಹೆಚ್ಚು ವಿಡಿಯೋಗಳಲ್ಲಿ ನಿಮಗೆ ನಾನು ತೋರಿಸ್ತಾ ಬರ್ತೀನಿ. ನೆಕ್ಸ್ಟು ಏನಿವತ್ತು ಹಣದ ಮೇಲೆ ನಡೀತಿದೆ, UB ಟವರು, ಕಿಂಗ್ಫಿಷರ್ ಟವರು, ಎಂತೆಂಥವೋ ಟವರ್ಗಳಂತೆ. ಅದೇನು ಟವರ್ ಬೋಲ್ಟೋ ಏನೋ ಗೊತ್ತಿಲ್ಲ. ಜನಕ್ಕೆ ಬೇಕಾಗಿರೋದು ಟವರ್ ಅಲ್ಲ,
ಅನ್ನ ಬೇಕು, ಅನ್ನ, ಮುದ್ದೆ, ಮಂಡ್ಯ ರಾಗಿ ಮುದ್ದೆ ಬೇಕು, ಧಾರವಾಡ ರೊಟ್ಟಿ, ಅದೆಲ್ಲ ರೋಬೋಟಿಕ್ ಮಾಡದೇ ಇರೋ ಕಾರಣ 100% ಫಾಸ್ಟಾಗಿ ಹೇಳ್ಬಿಡ್ತೀನಿ, 100% ಮರಳಿ ಬಂದೇ ಬರ್ತಾರೆ. ಹಾಗೆ ನಮ್ಮ ರೈತನಿಗೆ, ನಮ್ಮ ಚಾಲಕನಿಗೆ ಒಂದು ಮಾತು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಅವ್ರಿಗೆ ಬಂದಂಗೆ ನಿಮಗೂ ಹಣದ ಹೊಳೆ ಬರುತ್ತೆ. ಇನ್ನು 5 to 6 ಇಯರ್ಸಲ್ಲಿ ಬರುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಹಣ ಎಷ್ಟಿದ್ದರೇನು, ಋಣ ಇದ್ದಷ್ಟೇ ಜೀವನ. ಅಚ್ಚಿಟ್ಟು ಬಚ್ಚಿಟ್ಟು ಕೂಡಿಟ್ಟು ಏನೇ ಮಾಡಿದರೂ ಏನೂ ಪರಿಹಾರ ಇಲ್ಲ. ಇವತ್ತು ತಿನ್ಬೇಕು, ಉಣ್ಬೇಕು, ಪಾಚ್ಬೇಕು. ಜೈ ಕರ್ನಾಟಕ, ಜೈ ರೈತ, ಜೈ ಚಾಲಕ. ನಮಸ್ಕಾರ ಸ್ನೇಹಿತರೆ.